ರೈತರು ಜೀವಂತ ಮೊಸಳೆಯನ್ನು ಸೆರೆ ಹಿಡಿದು ಜಸ್ಕಾಂ ಕಚೇರಿಗೆ ತಂದ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಗೊಬ್ಬುರ್ವಿ ಗ್ರಾಮದಲ್ಲಿ ನಡೆದಿದೆ. ಎತ್ತಿನ ಬಂಡಿಯಲ್ಲಿ ಮೊಸಳೆಯನ್ನು ಕಟ್ಟಿಕೊಂಡು ತಂದು ರೈತರು ಗೊಬ್ಬುರ್ವಿ ಗ್ರಾಮದ ಜಸ್ಕಾಂ ಕಚೇರಿ ಮುಂಭಾಗದಲ್ಲಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಅಫಜಲ್ಪುರ ತಾಲೂಕಿನ ಗರೂರ್ ಬಿ ಗ್ರಾಮದ ಲಕ್ಷ್ಮಣ ಪೂಜಾರಿ ಎಂಬ ರೈತನ ಹೊಲದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದು, ನಸುಕಿನ ಜಾವ 4 ಗಂಟೆಗೆ ಗೋಧಿಗೆ ನೀರು ಬಿಡಲು ಹೋದಾಗ ಮೊಸಳೆ ಕಂಡುಬಂದಿದೆ. ಒಂದ್ ಮಿನಿಟ್ ದಾಡ್ರಿ, ಮೀಡಿಯಾದವ್ರಿಗೆ ಕರ್ಸೋದಾಡ್ರ, ಟಿವಿದವ್ರಿಗೆ ಕರ್ಸ್ತೀನಿ ಅಣ್ಣ. ನಿಂದ್ರ ಕೈ ತೆಗೋಣ. ನಸುಕಿನ ಜಾವ ವಿದ್ಯುತ್ ಕೊಡುವುದರಿಂದ ಕತ್ತಲಲ್ಲಿ ರೈತರ ಜೀವ ಪಣಕ್ಕಿಟ್ಟು ನೀರು ಹಾಯಿಸಲು ಹೋಗಬೇಕಾಗಿದೆ. ಕತ್ತಲಲ್ಲಿ ಏನಾದರೂ ಆದರೆ ಯಾರು ಹೊಣೆ ಎಂದು ಕಿಡಿಕಾರಿದ ರೈತರು ನಸುಕಿನ ಜಾವ 4 ಗಂಟೆ ಬದಲು 6 ಗಂಟೆಗೆ ವಿದ್ಯುತ್ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಗರೂರ್ ಬೀರಿ ನೀವು ಹೊಲ್ದಾಗ ನೀರ್ ಕಟ್ಟ ಸಿಕ್ಕದೇನ್ರಿ? ಕರೆಂಟ್ ಎಷ್ಟು ಕೊಟ್ರಿ? ನಸ್ಕಿ 4ಕ್ಕ 3ಕ್ಕೆ ರೀ, 3 ಗಂಟೆಯಲ್ಲಿ ಈಗ ನಿಮ್ ಹೊಲ್ದಾಗ ಸಿಕ್ಕಿದ್ರದು. ಈಗ 2 ಕುರಿ ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ. ಬೆಳಗ್ಗೆ ನಸುಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು, ರೈತರು ಜಮೀನಿಗೆ ನೀರು ಕಟ್ಟು ಹೋಗೋ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.